ನಾನಾದ್ರೂ ಕುಂದ್ರುವುದಿಲ್ಲ ನೋಡಕ್ಕ, ನಾನಾದ್ರೂ ಕುಂದ್ರುವುದಿಲ್ಲ. ತಮ್ಮ ಬೀರಣ್ಣ, ಏನು ಅಕ್ಕ? ಹಾಗಾದ್ರೆ ನಿನಗೆ ಬೆಳ್ಳಿ ಗೆದ್ದಿಗೆ ಮಾಡಿ ಹಾಕ್ತೇನೆ ಬೀರಣ್ಣ. ಈ ಬೆಳ್ಳಿ ಗೆದ್ದಿಗೆ ಮೇಲೆ ಕುಂದರವಾರಪ್ಪ ಬೀರಣ್ಣ. ಅಕ್ಕ, ಈ ಬೆಳ್ಳಿಗೆ ಗದ್ದಿಗೆ ಮೇಲೆ ಬೆಳ್ಳಿಗೆರೆಯಲ್ಲಿ ನಿಗ್ರಾಯಿ ಮುತ್ತೆ ಆದ್ರೂ ಕುಂದಿರ್ತಾನ ನೋಡಕ್ಕ, ನಿಗ್ರಾಯಿ ಮುತ್ತೆ ಆದ್ರೂ ಕುಂದಿರುತ್ತಾನ. ತಮ್ಮ ಚೆನ್ನಿಂಗ ಬೀರಣ್ಣ, ಏನು ಅಕ್ಕ? ಹಾಗಾದ್ರೆ ನಿನಗೆ ಕೂಡಲು ಮುತ್ತಿನ ಗದ್ದಿಗೆ ಮಾಡಿ ಹಾಕ್ತೀನಿ ಬೀರಣ್ಣ. ಮುತ್ತಿನ ಗದ್ದಿಗೆ ಮೇಲೆ ಕುಂದರಬಾರಪ್ಪ ಬೀರಣ್ಣ. ಅಕ್ಕ, ಈ ಮುತ್ತಿನ ಗದ್ದಿಗೆ ಮೇಲೆ ಜನವಾರು ಚಿತ್ತಾದ್ರೂ ಕುಂದಿರುತ್ತಾನು ನೋಡು ಅಕ್ಕ, ಕುಂದಿರುವುದಿಲ್ಲ ನೋಡು ಅಕ್ಕ, ನಾನಾದ್ರೂ ಕುಂದಿರುವುದಿಲ್ಲ. ತಮ್ಮ ಹಟ್ಟಮಾರಿ ಬೀರಣ್ಣ, ಏನು ಅಕ್ಕ? ಹಾಗಾದ್ರೆ ನಿನಗೆ ಕಂಬಳಿ ಗದ್ದಿಗೆ ಮಾಡಿ ಹಾಕ್ತೇನೆ ಬೀರಣ್ಣ. ಈ ಕಂಬಳಿ ಗದ್ದಿಗೆ ಮೇಲೆ ಕುಂದರಬಾರಪ್ಪ ಬೀರಣ್ಣ. ಅಕ್ಕ, ಈ ಕಂಬಳ ಗದ್ದಿಗೆ ಮೇಲೆ ನನ್ನ ಗುರು ಚಿತ್ತಾದ್ರೂ ಕುಂದಿರುತ್ತಾನಕ್ಕ, ನಾನಾದ್ರೂ ಕುಂದಿರುವುದಿಲ್ಲ ನೋಡಕ್ಕ, ನಾನಾದ್ರೂ ಕುಂದಿರುವುದಿಲ್ಲ. ತಮ್ಮ ಚೆನ್ನಿಗ ಬೀರಣ್ಣ, ಹೇಳು ಅಕ್ಕ. ಹಾಗಾದ್ರೆ ನಿನಗೆ ಎಂತ ಗದ್ದಿಗೆ ಬೇಕಪ್ಪ ಕುಂದರಲ್ಲಕ್ಕ? ಎಂತ ಗದ್ದಿಗೆ ಬೇಕು ಬೀರಣ್ಣ? ಅಕ್ಕ, ನಾನು ಕುಂದ್ರಲು ಎಂತ ಗದ್ದಿಗೆ ಬೇಕು ಎಂದರೆ ನಾಗ ಚಿಪ್ಪಿಗೆ ಗದ್ದಿಗೆ ತಂದರೆ ಕುಂದಿರುತ್ತೀನಕ್ಕ, ಇಲ್ಲವಿದ್ದರೆ ಐತೈತಿ ಐತಳಲ್ಲ, ಐತಿ. ನಾನಾದರೂ ಕುಂದಿರುವುದಿಲ್ಲ ನೋಡು ಅಕ್ಕ. ಅಕ್ಕ, ಇದು ಅಲ್ಲದೆ ನನ್ನ ತೇಜಿಗೆ ಉಚ್ಚಿನ ಕಡಲಿ ತರಬೇಕು, ಉರ್ಮಳಿ ಶೀತಳವನ್ನು ತೆಗೆದುಕೊಂಡು ಬರಬೇಕು ನೋಡು ಅಕ್ಕ, ತೆಗೆದುಕೊಂಡು ಬರಬೇಕು. ಆಗಲಿ ತಮ್ಮ ಬೀರಣ್ಣ, ನಿನ್ನ ತೇಜಿಗೆ ಉಕ್ಕಿನ ಕಡಲಿ ತರ್ತೇನೆ, ಉರುಮಾರಿ ಶೀತಾಳ ತರ್ತೇನೆ. ಆದ್ರೆ ನಿನಗೆ ಕೂಡಲು ಎಂತ ಗದ್ದಿಗೆ ಬೇಕು ಹೇಳು ಬೀರಣ್ಣ, ಎಂತ ಗದ್ದಿಗೆ ಬೇಕು? ಅಕ್ಕ, ನಾನು ಕುಂದ್ರಲು ನಾಗಸಿಪ್ಪಿಗೆ ಗದ್ದಿಗೆಯನ್ನು ತೆಗೆದುಕೊಂಡು ಬರಬೇಕು ನೋಡುವಕ್ಕ, ನಾಗಸಿಪ್ಪಿಗೆ ಗದ್ದಿಗೆಯನ್ನು ತೆಗೆದುಕೊಂಡು ಬರಬೇಕು. ಆಗಲಿ ಬೀರಣ್ಣ, ನೀನು ಹೇಳಿದಂಗೆ ನಿನಗೆ ನಾಗಸಿಪ್ಪಿಗೆ ಗದ್ದಿಗೆ ತರ್ತೇನೆ, ನಿನ್ನ ತೇಜಿಗೆ ಉರುಮಾರಿ ಶೀತಾಳ ತರ್ತೇನೆ, ಉಕ್ಕಿನ ಕಡಲಿ ತರ್ತೇನೆ. ಹಟ್ಟಮಾರಿ ಬೀರಣ್ಣ, ಹೇಳು ಅಕ್ಕ. ನಾನು ಬರುವವರೆಗೂ ಶಾಂತ ರೀತಿ ತಂದಿರಪ್ಪ ಬೀರಣ್ಣ. ಆಗಲಿ ಅಕ್ಕ, ಆಗಲಿ. ನೀನಾದರೂ ತೆಗೆದುಕೊಂಡು ಬರುವವರೆಗೆ ನಾನಾದರೂ ಇಲ್ಲೇ ನಿಂತಿರುತ್ತೇನೆ ನೋಡುವಕ್ಕ.
ಕಾಡರುದ್ರ ಭೂಮಿ ಕೊದಲಿಗೆ ನಂದನವನದಾಗ ಮುಂದೇನಾಯ್ತು ಮಾಯಕ? ನನ್ನ ತಮ್ಮ ಚೆನ್ನಿಗ ಬೀರಣ್ಣ ಬಂಗಾರದ ಹಲಿಗೆ ತೊಟ್ಟಿಲೆ ಮ್ಯಾಲ ಹಿಡಿಬಿಚ್ಚಿ ನೆರಳ ಮಾಡಿದಿ, ಕಾವಲ ಮಾಡಿದಿ. ಹೌದು ಯಪ್ಪ ಆದಿಶೇಷ, ಹೇಳು ಮಾಯಕ. ನನ್ನ ತಮ್ಮ ಚೆನ್ನಿಗೆ ಬೀರಣ್ಣ ಗುರು ರೇವಣ ಸಿದ್ಧನ ಹಿರಿ ಹಬ್ಬ ಹಾಕಿರುವನು. ಮುಂದೇನಾಯ್ತು ಮಾಯಕ? ಹಬ್ಬದ ಕಾರಣಕ್ಕಾಗಿ ನನ್ನನ್ನು ಕರಿಲಕ ಬಂದನಪ್ಪ ಆದಿಶೇಷ. ಇದು ಅಲ್ಲದೆ ಮತ್ತೇನಾಯ್ತು ಮಾಯಕ? ಅವನಿಗೆ ಕೂಡಲು ನಾಗರ ಗದ್ದಿಗೆ ಬೇಕಂತಂದು ಹಠ ಮಾಡಿ ಕುಂತಾನ. ಮುಂದೇನಾಯ್ತು ಅಕ್ಕ? ನನ್ನ ತಮ್ಮಗ ನಾಗರ ಗದ್ದಿಗೆ ಆಗಬಾರಪ್ಪ ಆದಿಶೇಷ. ಏನು ಹೇಳುತ್ತಿದ್ದಿ ಮಾಯಕ? ಏನು ಹೇಳುತ್ತಿದ್ದಿ? ನಾನಾದ್ರೂ ನಿನ್ನ ತಮ್ಮನಿಗೆ ನಾಗನ ಗದ್ದಿಗೆವನ್ನು ಆಗಬೇಕೇ ಮಾಯಕ? ಆದಿಶೇಷ, ನಾನಾದ್ರೂ ನಿನ್ನ ತಮ್ಮನಿಗೆ ನಾಗನ ಗದ್ದಿಗೆವನ್ನು ಆದರೆ ನೀನಾದ್ರೂ ನನಗೆ ಏನು ಕೊಡುವಂತೆ ಮಾಯಕ? ಏನಪ್ಪ ಆದಿಶೇಷ? ಹೇಳು ಮಾಯಕ. ನೀನು ನನ್ನ ತಮ್ಮಗೆ ಕೂಡಲು ನಾಗರ ಗದ್ದಿಗೆ ಆದರೆ ಹೌದು 12 ಮಾಸಿ ಒಳಗ 1 ಮಾಸಿ ನಾಗರ ಮಾಸಿ ತಂದು ಮಾಡ್ತೀನಿ. ಅದು ಅಲ್ಲದೆ ಮತ್ತೇನ ಮಾಡುತ್ತೆ ಮಾಯಕ? ಗಂಡನ ಮನೆಯಾಗಿ ಇದ್ದಿರ್ತಕ್ಕಂಥ ನಾರ್ಯಾರನ್ನೆಲ್ಲ ತವಳ ಮನೆಗೆ ಕರೆಸ್ತೀನಿ. ಹೌದು ನಿನ್ನ ಹೆಸರ ಮೇಲೆ 1 ದಿನ 1 ತೀರಿಸ್ತೀನಿ. ಹೌದು ನಿನ್ನ ಕೊಳ್ಳಾಗ 5 ನೂಲು ಹಗಲು ಸುತ್ತೀನಿ, ಅವ್ರ ಕೊಳ್ಳಾಗ 1 ನೂಲು ಹಗಲು ಹಾಕ್ತೀನಿ. ಹೌದು ಹೌದು ಯಪ್ಪ ಆದಿಶೇಷ, ಹೇಳು ಮಾಯಕ. ನೀನು ನನ್ನ ತಮ್ಮಗೆ ನಾಗರ ಗದ್ದಿಗೆ ಆದರೆ ನಿನಗೆ ನಾಗೇಶ ತಂದು ಹಾಲೇರಿತೀನಿ. ಮತ್ತೇನ ಮಾಡುತ್ತೆ ಮಾಯಕ? ಈ ಕೀರ್ತಿ ಸೂರ್ಯ ಚಂದ್ರ ಇರುವವರೆಗೆ ಉಳಿಸ್ತೀನಿ, ನೆಲಗಂಗೆ ಹರಿವರೆಗೆ ಉಳಿಸ್ತೀನಿ. ಹೌದು ನನ್ನ ತಮ್ಮಗ ನಾಗರ ಗದ್ದಿಗೆ ಆಗಬಾರಪ್ಪ ಆದಿಶೇಷ. ಅಕ್ಕ, ನೀನಾದ್ರೂ ಸೂರ್ಯ ಚಂದ್ರ ಇರುವವರೆಗೆ ನೆಲಗಂಗೆ ಹರಿವರೆಗೆ ಮತ್ತು ಪಾರಂದ ಬೋರಿ ಇರುವವರೆಗೆ ನನ್ನ ನಾಮವನ್ನು ಅಜರಾಮರ ಉಳಿಸ್ತೀನಿ ಅಂದರೆ ನಾನಾದ್ರೂ ನಿನ್ನ ತಮ್ಮನಿಗೆ ನಾಗನ ಗದ್ದಿಗೆವನ್ನು ಆಗತ್ತೇನೆ ಮಾಯಕ. ಆಗಲಿ ಆದಿಶೇಷ, ನಾನು ತಂದಿರತಕ್ಕಂಥ ಈ ಹಾಲು ಸಕ್ಕರೆಯನ್ನು ಕುಡಿದು ನನ್ನ ಮುತ್ತಿನ ಹೆಸರಿನೊಳಗ ಮರಿಯಾಗಿ ಬಾರಪ್ಪ ಆದಿಶೇಷ. ಆಗಲಿ ಮಾಯಕ, ಆಗಲಿ. ನಾನಾದ್ರೂ ನೀ ತಂದಂತ ಹಾಲು ಸಕ್ಕರೆಯನ್ನು ಕುಡಿದು ನಾನಾದ್ರೂ ನಿನ್ನ ಮುತ್ತಿನ ಉಡಿಯಲ್ಲಿ ಮರಿಯಾಗಿ ಬರುತ್ತೇನೆ. ನೀನಾದ್ರೂ ತೆಗೆದುಕೊಂಡು ನಡಿ ಮಾಯಕ್ಕ.
ಕಳನ ಮಾಯಕ್ಕ ನೀನಾದ್ರೂ ಬಡವರ ಮನೆಗೆ ಭಾಗ್ಯದ ಲಕ್ಷ್ಮಿ ಬಂದಂತೆ ಆಯ್ತು ಮತ್ತು ನಮ್ಮ ಬಾಗಲ ಸಿರಿಗಳು ಬಂದಂತೆ ಆಯ್ತು. ಹೌದ ಅಕ್ಕ, ನೀನಾದ್ರೂ ನಮ್ಮ ರಾಮಸಾಲಿ ಪಣಸಾಲಿ ಒಳಗ ಕಂಬಾಳಿ ಗದ್ದಿಗೆ ಮೇಲೆ ಕುಡ್ಬಾಕ. ಇರ್ಲಿ ಕಳನ್ನ ಏನು ಅಕ್ಕ? ನನ್ನ ತಮ್ಮ ಚೆನ್ನಿಗೆ ಬೀರನ್ನ ಗುರು ರೇವಣಸಿದ್ದನ ಹಿರಿ ಹಬ್ಬ ಹಾಕಿರುವನು. ಹೌದು ಅಕ್ಕ, ಹೌದು. ಹಬ್ಬದ ಕಾರಣಕ್ಕಾಗಿ ನನ್ನನ್ನು ಕರಿಲಕ್ಕೆ ಬಂದನಪ್ಪ ಕಾಳನ್ನ. ಮುಂದೇನಾಯ್ತು ಅಕ್ಕ? ಅವನ ತೇಜಿಗೆ ಉರುಮಾರಿ ಸೀತಾಳ ಬೇಡ್ಯಾನ, ಉಕ್ಕಿನ ಕಡಲಿ ಬೇಡ್ಯಾನ. ಹೌದು. ಈಗಿಂದ ಈಗ ಉರುಮಾರಿ ಸೀತಾಳ ಉಕ್ಕಿನ ಕಡಲಿ ತಯಾರು ಮಾಡಿ ಕೊಡಪ್ಪ ಕಾಳನ್ನ. ಅಕ್ಕ, ನಾನಾದ್ರೂ ಎಂತ ಬಡತನ ಸಮಯದಲ್ಲಿ ಪಟ್ಟಿಯಲ್ಲಿ ನೀರವನ್ನು ಕುಡಿಯುತ್ತೇನೆ, ತಟ್ಟಿಯಲ್ಲಿ ಗಂಜಿಯನ್ನು ಕುಡಿಯುತ್ತೇನೆ ಅಕ್ಕ. ಹೌದು ಕಾಳನ್ನ. ನಾನಾದ್ರೂ ಎಂತ ಬಡತನ ಸಮಯದಲ್ಲಿ ಉಕ್ಕಿನ ಕಾಲಿವನ್ನು ಹೇಗೆ ಮಾಡಬೇಕು, ಉರುಮರಿ ಶೀತಳವನ್ನು ಹೇಗೆ ಮಾಡಬೇಕು ಅಕ್ಕ? ಏನು ಕಾಳನ್ನ, ನೀನೇನು ಚಿಂತೆ ಮಾಡಬೇಡ ಕಾಳನ್ನ. ನನ್ನ ಉಡಿ ಒಳಗ ಹೊನ್ನ ತಂದಿನಿ ಕಾಳನ್ನ. ಈ ಹೊನ್ನ ತೆಗೆದುಕೊಂಡು ಉರುಮಾರಿ ಸೀತಾಳ ಉಕ್ಕಿನ ಕಡಲಿ ಮಾಡಿ ಕೊಡಪ್ಪ ಕಾಳನ್ನ. ಆಗಲಿ ಅಕ್ಕ, ಆಗಲಿ. ನಿನ್ನ ಆಶೀರ್ವಾದ ಎತ್ತಂದರೆ ನೀ ಕೊಟ್ಟಂತ ಹೊನ್ನವನ್ನು ತೆಗೆದುಕೊಂಡು ನಾನಾದ್ರೂ ಉಕ್ಕಿನ ಕಡ್ಲಿಯನ್ನು ಮಾಡುತ್ತೇನೆ, ಉರುಮರಿ ಶೀತಳವನ್ನು ಮಾಡುತ್ತೇನೆ ಅಕ್ಕ. ಆಗ್ಲಿ ಕಾಳನ್ನ, ಇವಾದ್ರೂ ತೆಗೆದುಕೋ. ಹೌದು. ಪೂಜಾರಿ ಅಣ್ಣ, ಈ ಕಡೆ ಹೊರಗೆ ಬರೋದಿತ್ತು. ಬಾಯ್ ಮಾಡಿ ಬೇಡ, ಇನ್ನೊಂದು ಅರ್ಧ ತಾಸು. ಈಗ ನನ್ನ ಅಕ್ಕ ಹೇಳಿದಂತೆ ನೇಮ ನಿಷ್ಠೆಯಿಂದ ಕುಲಿಮೆಯನ್ನು ಹಾಕಿ ಉಕ್ಕಿನ ಕಡ್ಲಿವನ್ನು ಮಾಡಬೇಕು, ಉರುಮರಿ ಶೀತಳವನ್ನು ಮಾಡಬೇಕು. ಹೌದು ಅಕ್ಕ, ನಾನಾದ್ರೂ ನೀ ಹೇಳಿದಂತೆ ನೇಮ ನಿಷ್ಠೆಯಿಂದ ಕುಲಿಮೆಯನ್ನು ಹಾಕಿ ಉರುಮರಿ ಶೀತಳವನ್ನು ಮಾಡಿದ್ದೇನೆ, ಉಕ್ಕಿನ ಕಡ್ಲಿವನ್ನು ಮಾಡಿದ್ದೇನೆ. ನೀನಾದ್ರೂ ಈ ಉರುಮರಿ ಶೀತಳ ಉಕ್ಕಿನ ಕಡ್ಲಿವನ್ನು ತೆಗೆದುಕೋ ಅಕ್ಕ. ಆಗಲಿ ಕಾಳನ್ನ, ಕೊಡುವಂತವ ನಾವು ಕಾಳನ್ನ. ಅಕ್ಕ, ನಾನು ಹೋಗಿ ಬರ್ತೀನಿ ಕಾಳನ್ನ. ಅಕ್ಕ, ನೀನಾದ್ರೂ ನನಗೆ ದಯ ಪಾಲಿಸು ಅಕ್ಕ. ಕಾಳನ್ನ, ನಿನಗೆ ಕಲ್ಯಾಣವಾಗಲಿ ಕಾಳನ್ನ, ನಾನು ಹೋಗಿ ಬರ್ತೇನೆ. ಆಗಲಿ ಅಕ್ಕ, ನೀನಾದ್ರೂ ಹೋಗಿ ಬಾ.
ಹೇಳಕ್ಕ. ನಿನಗಾಗಿ ಊಟ ಮಾಡಲು ಸುರುಳಿ ಹೋಳಿಗೆ ಮಾಡಿ ನೀ ಪರಡಿ ಪೈಸ ಮಾಡಿ ನೀವು ಊಟ ಮಾಡಬಾರಪ್ಪ ತಮ್ಮ ಬೀರಣ್ಣ. ಅಕ್ಕ, ಸುರಳಿ ಹೋಳಿಗೆ ಆದ್ರೂ ತಿನ್ನುವುದಿಲ್ಲ, ಪರಡಿ ಪಾಯಸವಾದ್ರೂ ಕುಡಿಯುವುದಿಲ್ಲ ನೋಡು ಅಕ್ಕ. ತಮ್ಮ ಬೀರಣ್ಣ ಹೇಳು ಅಕ್ಕ. ಹಾಗಾದ್ರೆ ನಿನಗೆ ಏನು ಅಡಿಗೆ ಮಾಡಲಿ ಹೇಳಪ್ಪ ಬೀರಣ್ಣ. ಅಕ್ಕ, ನಾನು ಉಣ್ಣಲು ಎಂತ ಅಡಿಗೆ ಬೇಕು ಎಂದರೆ ಕೊಟ್ಟಲಾರದ ಅಕ್ಕಿ ತರಬೇಕು, ಕಾಸಲಾರದ ತುಪ್ಪವನ್ನು ತೆಗೆದುಕೊಂಡು ಬರಬೇಕು ಅಕ್ಕ. ಇದು ಅಲ್ಲದೆ ನಿನ್ನ ಕುರಿ ಹಿಂಡಿನಲ್ಲಿ ಹುಟ್ಟು ಗೋಮಾರಿ ಕೊಳಮಲಿ ಹಾಲಾದರೂ ಹಿಂಡಿಕೊಂಡು ತಂದರೆ ಕುಡಿಯುತ್ತನಕ್ಕ, ಇಲ್ಲವಾದರೆ ಕುಡಿಯುವುದಿಲ್ಲ ನೋಡುವಕ್ಕ, ಇಲ್ಲವಾದರೆ ಕುಡಿಯುವುದಿಲ್ಲ. ಆಗಲಿ ಬೀರಣ್ಣ, ನೀನು ಹೇಳಿದಂಗೆ ಕೊಟ್ಟಲಾರ ಅಕ್ಕಿ ತಗೊಂಡ್ಬರ್ತೀನಿ, ಕಾಸಲಾರ ತುಪ್ಪ ತಗೊಂಡು ಬರ್ತೀನಿ. ಆಗಲಿ ಅಕ್ಕ. ನಿನ್ನ ಆಡ ಹೇಳಿದ್ ನೋಡ್ರಿ, ಆಗಲೇ ಆಡ್ರಿ. ಆಗಲಿ ಬೀರಣ್ಣ, ನಿನಗಾಗಿ ಕೊಟ್ಟಲಾರ ಅಕ್ಕಿ ತಗೊಂಡು ಬರ್ತೀನಿ, ಕಾಸಲಾರ ತುಪ್ಪ ತಗೊಂಡು ಬರ್ತೀನಿ. ನನ್ನ ಕುರಿ ಆಡಿನ ಹಿಂಡಿನೊಳಗೆ ಇದ್ದಿರ್ತಕ್ಕಂತ ಹುಟ್ಟುಗೊಂಬರಿಯ ಕೊಳಮಾಲಿ ಹಾಲು ತಗೊಂಡ್ಬರ್ತೀನಿ ಬೀರಣ್ಣ. ನಾನು ಬರುವವರೆಗೂ ಶಾಂತ ರೀತಿಯಿಂದಿರಪ್ಪ ಬೀರಣ್ಣ. ಹುಟ್ಟುಗೊಂಬಾರಿ ಏನು ಮಾಯಕ? ನನ್ನ ತಮ್ಮ ಚೆನ್ನಿಗೆ ಬೀರನ್ನ ಗುರು ರೇವಣಿಸಿದ್ದನ ಹಿರಿ ಹಬ್ಬ ಹಾಕಿರುವನು. ಹೌದು, ಹಬ್ಬದ ಕಾರಣಕ್ಕಾಗಿ ನನ್ನನ್ನು ಕರಿಲಕ್ಕ ಬಂದನವ ಹುಟ್ಟುಗೊಂಬಾರಿ. ಮತ್ತೇನಾಯ್ತು ಮಾಯಕ? ಏನವ ಹುಟ್ಟುಗೊಂಬಾರಿ ಹೇಳು ಮಾಯಕ. ನನ್ನ ತಮ್ಮ ಚೆನ್ನಿಗೆ ಬೀರನಗ ನಿನ್ನ ಕೊಳಮಲಿ ಹಾಲ ಬೇಕತ್ತಂದು ಹಟ್ಟು ಮಾಡಿ ಕುಂತಾನ. ಮುಂದೇನಾಯ್ತು ಮಾಯಕ? ನನ್ನ ತಮ್ಮಗ ನಿನ್ನ ಹಾಲು ಕೊಟ್ಟು ಪುಣ್ಯ ಕಟ್ಟಬರುವ ಹುಟ್ಟುಗೊಂಬಾರಿ. ಮಾಯಕ, ನಾನವರು ನಿನ್ನ ತಮ್ಮನಿಗೆ ನನ್ನ ಕೊಳಮಲಿ ಹಾಲವನ್ನು ಕೊಟ್ಟರೆ ನೀನಾದರೂ ನನಗೆ ಏನು ಕೊಡುತ್ತಿ ಮಾಯಕ? ಏನವ ಹುಟ್ಟುಗೊಂಬಾರಿ ಹೇಳು ಮಾಯಕ. ನೀನು ನನ್ನ ತಮ್ಮಗೆ ಕುಡಿಯಲು ಕೊಳಮಾಲಿ ಹಾಲು ಕೊಟ್ಟರೆ ಹೌದು, ಪ್ರತಿ ವರ್ಷ ದೀಪಾವಳಿ ಪಾಡ್ಯಕ್ಕ ಏನು ಮಾಡುತ್ತೆ ಮಾಯಕ? 5 ದಿನದ ಹಿಕ್ಕಿಗೋಳೆ ಮಾಡಿ ಗೊಬ್ಬರ ಡಿಕ್ಕಿ ಬಿಡ್ತೀನಿ. ಮುಂದೇನು ಮಾಡುತ್ತೆ ಮಾಯಕ? ಆ ಗೊಬ್ಬರ ಡಿಕ್ಕಿ ಮೇಲೆ ಬೆಂಡಿ ಗಿಡ ನೆಡಕತ್ತೀನಿ. ಹೌದು, 5 ಹಳ್ಳ ಕಲ್ಪದ ಮೇರಿಸಿ 5 ದಿನ ಪೂಜೆ ಮಾಡ್ತೀನಿ. ಇದು ಅಲ್ಲದೆ ಮತ್ತೇನು ಮಾಡುತ್ತೆ ಮಾಯಕ? ನಿನ್ನ ಹೆಸರು ಮೇಲೆ 5
ಊರಿನ ಮುತ್ತೈದೆಯರನ್ನ ಉಣಿಸ್ತೀನಿ. ಹೌದು. ಇವ ಹುಟ್ಟುಗುಮಾರಿ, ಏನು ಮಾಯಕ? ನೀನು ನನ್ನ ತಮ್ಮಗೆ ಕುಡಿಯಲು ಕೊಳಮಲಿ ಹಾಲು ಕೊಟ್ಟರೆ ಹೌದು, ನಿನ್ನನ್ನು ಕಟ್ಟಿಗರಿಗೆ ಮಾರಂಗಿಲ್ಲ, ಮುಲ್ಲಾಗೋಳ ಕಡಿದಿಂದ ಚುರಿ ಹಾಕಂಗಿಲ್ಲ. ಏನ ಮಾಡುತ್ತೆ ಮಾಯಕ? ಒಂದು ವೇಳೆ ನಿನ್ನ ಪ್ರಾಣ ಬಿಟ್ಟರೆ ಹೌದು, ಇದೇ ತೊಟ್ಟಿ ಒಳಗೆ ನಿನ್ನ ಸಮಾಧಿ ಕಟ್ಟಿ ತೊಟ್ಟಿ ಲಕ್ಷ್ಮಿ ತಂದ ನಾಮಕರಣ ಮಾಡ್ತೀನಿ. ಇವ ಹುಟ್ಟುಗುಮಾರಿ, ಮತ್ತೇನು ಮಾಡುತ್ತೆ ಮಾಯಕ? ಇವ ಹುಟ್ಟುಗುಮಾರಿ, ಹೇಳು ಮಾಯಕ. ಈ ಕೀರ್ತಿ ಸೂರ್ಯ ಚಂದ್ರ ಇರುವವರಿಗೆ ಉಳಿಸ್ತೀನಿ, ನೆಲಗಂಗೆ ಹರಿಯವರಿಗೆ ಉಳಿಸ್ತೀನಿ. ಮತ್ತೇನು ಮಾಡುತ್ತೆ ಮಾಯಕ? ನನ್ನ ತಮ್ಮಗೆ ಕೊಳಮಾಲಿ ಹಾಲು ಕಟ್ಟು ಪುಣ್ಯ ಕಟ್ಟು ಬರುವ ಹುಟ್ಟುಗುಮಾರಿ. ಆಗಲಿ ಮಾಯಕ, ಆಗಲಿ. ನನ್ನ ಕೀರ್ತಿಯನ್ನು ಅಜರಾಮಜರ ಉಳಿಸ್ತೇನೆ. ಅಂದರೆ ನೀನಾದ್ರೂ ನನ್ನ ಕೊಳಮಲಿ ಹಾಲವನ್ನು ಹಿಂಡಿಕೊಂಡು ನೀನಾದ್ರೂ ನಿನ್ನ ತಮ್ಮನಿಗೆ ಉಣಿಸ ಹೋಗು ಮಾಯಕ್ಕ. ಆಗಲಿ ಹುಟ್ಟುಗುಮಾರಿ, ಉಣಿಸುತ್ತೇನೆ. ಆಗಲಿ ಮಾಯಕ್ಕ, ಹಿಂಡಿಕೋ. ಅಕ್ಕ ಬೀರಣ್ಣ, ನೀನು ಹೇಳಿದಂಗೆ ಕುಟ್ಲರ ಅಕ್ಕಿ ತಗೊಂಬಂದಿನಿ, ಕಾಸ್ಲರ್ ತುಪ್ಪ ತಂದಿನಿ. ಹೌದಕ್ಕ, ನೀನು ಬೇಡಿದಂಗ ನನ್ನ ಕುರಿ ಆಡಿನ ಹಿಂದಿನೊಳಗೆ ಇದ್ದಿರ್ತಕ್ಕಂಥ ಹುಟ್ಟುಗುಮಾರಿಯ ಕೊಳಮಲಿ ಹಾಲು ತಂದಿನಿ. ಬೀರಣ್ಣ, ಊಟ ಮಾಡುವಂತ ನಾವು. ಆಗಲಿ ಅಕ್ಕ, ಆಗಲಿ. ನೀನು ನಾನು ಹೇಳಿದಂತೆ ನೀನು ತಂದಿರ್ತಿ ಅಂದ ಕಾಲಕ್ಕೆ
ನಾನಾದರೂ ಊಟನ್ನು ಮಾಡುತ್ತೇನೆ ಅಕ್ಕ, ನೀನಾದರೂ ಹಾಕಿ ಕೊಡುವಂತಕ್ಕ. ಆಗಲಿ ಬೀರಣ್ಣ. ಎಲ್ಲ ತಂದ ಮತ್ತೆ ಏನ್ ಮಾಡ್ತೀನಿ.